ನಮ ಶಿವ ಜಯನ್ಮನ್ ಹೇಳು. ವೆರಿ ಗುಡ್. ಲೋ ಹಿಡ್ಕೊಳ್ಳೋದನ್ನ ಅಲ್ಲಾಡ್ ಬಿದ್ದೋಗುತ್ತೆ ಕಣೋ. ಊಟಿಗೆ ಹೋದ್ರೆ ಗಾಡಿಗಳೇ ಮೂವ್ ಆಗ್ತಾ ಇಲ್ಲಂತೆ. ಏನದು ಯಶ ತೋರ್ಸು ತೋರ್ಸು ಇಲ್ಲಿ ಬಿಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 3 ಅಲ್ಲ ಚಿನ್ನು? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿಪ್ಸ್ ನೈನಿ ವರ್ಲ್ಡ್. ಓಂ ನಮ ಶಿವ ಜಯನ್ಮನ್ ಹೇಳು. ವೆರಿ ಗುಡ್. ಸೊ ನಮ್ಮದು ಇಲ್ಲಿ ಲಾಂಗ್ ವೆಕೇಷನ್ ಇರೋದ್ರಿಂದ ಎಲ್ಲರೂ ಎಲ್ಲ ಕಡೆನೂ ಕ್ರೌಡು. ನೆನ್ನೆ ನಾವು ಸಫಾರಿ ಹೋಗಿ ಎಂಕ್ವೈರ್ ಮಾಡ್ಕೊಂಡು ಬಂದ್ವಿ. ಅದು ನೆನ್ನೆ ನಾನು ವಿಡಿಯೋಲಿ ಹೇಳ್ದಂಗೆ ಅಲ್ಲಿ ಇವತ್ತು 5:15 ಹೋಗಬೇಕಾಗಿತ್ತು. ಇಲ್ಲಿ ಚಳಿಲಿ ಎದ್ದೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಅನಿಮಲ್ಸ್ ಅಷ್ಟು ಇಲ್ಲ ಅಂತ ಅದೇ ಹೇಳಿದ್ನಲ್ಲ ನಿಮಗೆ ಹಳೆ ಬ್ಲಾಗಲ್ಲಿ, ಆ ಥರ ಇದಾಯಿತು. ಹಂಗಾಗಿ ಇವಾಗ ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗೋ ಪ್ಲ್ಯಾನು. ಇಲ್ಲಿ ಕೇರಳಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮೇಜರ್ ಟೆಂಪಲ್ಸಲ್ಲಿ ಟ್ರೆಡಿಷನಲ್ ವೇರ್ ಮಾಡ್ಕೊಬೇಕು ಅನ್ನೋದು ಅಲ್ಲಿ ಇಲ್ಲಿ ಕಲ್ಚರು. ಅದನ್ನು ನಾವು ಫಾಲೋ ಮಾಡೋದು ನಮ್ಮ ಕರ್ತವ್ಯ. ಈಗ ನಾವು ನಮ್ಮ ಟೆಂಪಲ್ಗಳಲ್ಲೆಲ್ಲ ಹೋದ್ರೂ ನಾವು ಟ್ರೆಡಿಷನಲ್ ವೇರೇ ಕಲ್ಚರ್ ಮಾಡ್ತೀವಿ. ಯಾಕಂದರೆ ನಮ್ಮ ಉಡುಗೆ ತೊಡೆಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಅದು ಆ್ಯಕ್ಚುಲಿ ಒಳ್ಳೆ ಅಭ್ಯಾಸ ಪ್ರತಿಯೊಬ್ಬರಿಗೂ. ಇವಾಗ ಇನ್ನೊಂದು 5 ಮಿನಿಟ್ಸಲ್ಲಿ ಒಂದು 5-10 ಮಿನಿಟ್ಸ್ ಕ್ವಿಕ್ ಬ್ರೇಕ್ಫಾಸ್ಟ್ ರೆಡಿ ಇದೆ. ತೋರಿಸ್ತೀನಿ ಏನು ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು ಬ್ರೇಕ್ಫಾಸ್ಟ್ ಅಂತ. ಸೊ ಅಲ್ಲೋಗಿ ಬ್ರೇಕ್ಫಾಸ್ಟ್ ತಿಂದು ವಿಲ್ ಸ್ಟಾರ್ಟ್ ಅವರ್ ಬ್ಲಾಗ್. ಎಸ್, ಲೆಟ್ಸ್ ಗೋ. ಟ್ರ್ಯಾಂಪೋಲಿನ್ ಆಡ್ದಾ? ಯಾಕೆ ಹೇಳು? ಟ್ರ್ಯಾಂಪೋಲಿನ್ ಅಂತ ಹೇಳು. ಟ್ರ್ಯಾಂಪೋಲಿನ್ ಅದೇ ಬಟ್ಟೆ ಅಲ್ಲ, ಹೊಸ ಬಟ್ಟೆ ಅದು. ದೇವಸ್ಥಾನ ಹೋಗ್ತಾ ಇದೀವಿ ನಾವು. ಎಲ್ಲಿ ಹೋಗ್ತಾ ಇದೀವಿ ಹೇಳು? ಎಲ್ಲಿ ಹೋಗ್ತಾ ಇದೀವಿ ನಾವು? ವೆಂಕಟೇಶ್ವರ ದೇವಸ್ಥಾನ ಅಲ್ವಾ? ವಿಷ್ಣು ದೇವಸ್ಥಾನ. ಅದು ತಿರುನಲ್ ಅಂತೇನೋ ಇದೆ. ಅದು ನನ್ಗೆ ಗೊತ್ತಾಗ್ತಾ ಇಲ್ಲ ಪ್ರೊನೌನ್ಸ್ ಮಾಡಕ್ಕೆ. ಗೂಗಲ್ ಮಾಡಿ ನೋಡ್ತೀನಿ. ಹೋಪ್ ಇವತ್ತಲ್ಲಿ ರಶ್ ಇರಲ್ಲ. ದೇವಸ್ಥಾನದಲ್ಲಿ ಯೂಶಲಿ ರಶ್ ಕಮ್ಮಿ ಇರುತ್ತೆ. ನೋಡೋಣ. ಹೋಗ್ತೀವಿ. ಹುಡುಗನು ನೀಟಾಗಿ ರೆಡಿ ಆಗಿದ್ದಾನೆ. ಮೇಲ್ಗಡೆ ಶರ್ಟ್ ಚೇಂಜ್ ಮಾಡ್ಬಿಡ ಸಿಸ್ಯಾ, ಟೀ ಶರ್ಟ್ ಬೇಡ. ಎಲ್ಲರೂ ರೆಡಿಯಾಗಿ ಕೂತವ್ರೆ. ರೆಡಿ, ಜೆಟ್ ಸೆಟ್ ಗೋ. ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮ ಶಿಷ್ಯ ಲೋ ಹಿಡ್ಕೊಳ್ಳೋದನ್ನ ಅಲ್ಲಾಡ್ ಬಿದ್ದೋಗುತ್ತೆ ಕಣೋ. ಏನೋ ಮಾಡ್ತಾವ್ರೆ. ಏನಪ್ಪ ಮಾಡ್ತಾ ಇದೀಯಾ? ಕವರ್ನೇ ತಂದಲ್ಲ, ಅಲ್ಲೇ ಇತ್ತು. ಇಲ್ಲೇನೋ ಮಾಡ್ತಾ ಇದ್ದೇನೆ. ಇಲ್ಲೇನೋ ಇದು? ಓ, ಮ್ಯಾಗಿ ಮಾಡಿ ವೆಜಿಟೇಬಲ್ ಹಾಕೋ ಪ್ಲಾನಾ? ಸೂಪರ್, ವೆರಿ ಗುಡ್. ಎದ್ದಿದ ತಕ್ಷಣ ಯೂಶಲಿ ಎಸ್ಪೆಷಲಿ ಇನ್ ವಿಂಟರ್ ಸೀಸನ್ನು ಎಲ್ಲ ಗಾಡಿ ಡೀಸೆಲ್ ಗಾಡಿ ಇಟ್ಟಿರೋರು ಇರುತ್ತೆ. ಕೆಲವೊಬ್ರಿಗೆ, ಕೆಲವ್ರಿಗೆ ಗೊತ್ತಿಲ್ಲ ಅಂತಂದರೆ ಗಾಡಿ ಯಾವತ್ತೂ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಗಾಡಿನ ಐಡ್ಲಿಂಗಲ್ಲಿ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಅಂದರೆ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ಸ್ ಬಿಟ್ಟು ಆಮೇಲೆ ಗಾಡಿನ ಮೂವ್ ಮಾಡಬೇಕು. ಸೊ ಅದು ಡೀಸೆಲ್ ವೆಹಿಕಲ್ಸ್ಗೆ ತುಂಬ ಒಳ್ಳೆ ಅಭ್ಯಾಸ. ನಾನು ಯೂಶಲಿ ಗಾಡಿ ಎಲ್ಲನ ಹೊರಗಡೆ ಲಾಂಗ್ ಬಂದಾಗ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಚೆಕ್ ಮಾಡ್ಕೊತೀನಿ. ಆಯಿಲು, ಕೂಲೆಂಟು, ಬ್ರೇಕ್ ಫ್ಲೂಯಿಡು ಎಲ್ಲ ಸರಿ ಇದೆಯಾ ಅಂತ ಯೂಶಲಿ ಚೆಕ್ ಮಾಡ್ಕೊತೀನಿ. ಸೊ ಅದು ಅಭ್ಯಾಸ ನನಗೆ. ಯೂಶಲಿ ನಮ್ಮ ಕಾರ್ ಫುಲ್ಲು ಸ್ವಲ್ಪ ಗಲೀಜಾಗಿದೆ. ಇಲ್ಲಿ ಅವಾಗವಾಗ ಬೆಳಗ್ಗೆ ಆದರೆ ಫಾಗ್ ಇರುತ್ತೆ. ಆಮೇಲೆ ಹಿಮ ಫುಲ್ಲು, ಗಾಡಿ ಮೇಲೆ ಫುಲ್ಲು ಹಿಮ ಕೂತಿರುತ್ತೆ. ಆಮೇಲೆ ಧೂಳಿಂದ ಆ ಹಿಮ ಧೂಳಾಗಿ ಇನ್ನೂ ಗಲೀಜು ಜಾಸ್ತಿ ಕಾಣುತ್ತೆ. ಬಟ್ ಏನು ವಾಶ್ ಮಾಡಲ್ಲ. ಬರೀ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ವಾಶ್ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರು ಹೋದ್ಮೇಲೆ ನೀಟಾಗಿ ಫುಲ್ ವಾಶ್ ಮಾಡ್ಕೊಳ್ಳೋದು ನಾನು ಗಾಡಿನ. ಸೊ ಕ್ವಿಕ್ ಬ್ರೇಕ್ಫಾಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಮಿಥುನ್ ಸ್ಪೆಷಲ್ ಮ್ಯಾಗಿ, ಬಿಸಿ ಬಿಸಿ ನಮ್ಮ ಹುಡುಗ ಪಾಪ ಇವತ್ತು ಅನ್ನದಾತ ಆಗ್ಬಿಟ್ಟವನೆ. ಎಲ್ಲಾರ್ಗು ಅನ್ನ ಬಡಿಸ್ತಾವನೆ. ಮ್ಯಾಗಿ ದಾತ, ಅನ್ನದಾತ ಅಲ್ಲ, ಮ್ಯಾಗಿ ದಾತ. ಚೆನ್ನಾಗಿದ್ಯಾ ಮ್ಯಾಗಿ? ರಿವ್ಯೂಸ್ ಕೊಡಿ ಎಲ್ಲಾರು ಮಿಥುನ್ಗೆ. ಮ್ಯಾಗಿ ಚೆನ್ನಾಗಿದ್ಯಾ? ಸ್ಪೂನ್ ಶಾರ್ಟೇಜ್ ಅಲ್ಲ, ಸ್ಪೂನೇ ಇಲ್ಲ ಇಲ್ಲಿ. ನಾವು ತಂದಿದ್ದ ಸ್ಪೂನ್ ಎಲ್ಲ ಖಾಲಿ. ಈಗ ಹೊಸ ಸ್ಪೂನ್ ತರೋಣ ಮತ್ತೆ.
ನಮ್ಮ ಮಗಳು ಆ್ಯಸ್ ಯೂಶುವಲ್ ಕಿರಿಕು ತಿನ್ನಲ್ಲ, ಒಂದು ಸ್ವಲ್ಪ ಹೊತ್ತಾಗೋ ತನಕ, ಆಮೇಲೆ ಸರಿ ಹೋಗ್ತಾಳೆ. ಹೋಗಕ್ಕೆ ರೆಡಿ ಆಗಿದ್ದೀರಾ? ರೆಡಿ ರೆಡಿ. ಯಾರು ಕೂತಿರೋದು ಹಿಂದೆ? ಯಾರ್ಯಾರು ಇದ್ದೀರಾ? ಬಾರೋ ಬೇಗ. ಲೇಟ್ ಆಗ್ಬಿಡುತ್ತೆ ಆಕ್ಚುಲಿ. ಫ್ಯಾಮಿಲೀಸ್ ಇದ್ರೆ ಏನೂ ಮಾಡಕ್ಕಾಗಲ್ಲ, ಮಕ್ಳಿದಾರಲ್ವಾ. ಎಲ್ಲಾರ್ಗು ತಿಂಡಿ ತಿನ್ಸ್ಬೇಕು, ಅದೇ ಚಾಲೆಂಜಿಂಗು. ಎಲ್ಲಾರು ತಿಂಡಿ ತಿನ್ನೋದು ಲೇಟು, ಹಂಗಾಗಿ ಆಸ್ ಯೂಶುವಲ್ ಲೇಟ್ ಆಗುತ್ತೆ. ಬಟ್ ಟೆಂಪಲ್ 12 o'clock ಕ್ಲೋಸ್, ಆಲ್ರೆಡಿ 11:26. ಬಟ್ ಇಲ್ಲಿಂದ ಜಸ್ಟ್ 30 minutes ಹೋಗ್ಬೋದು ಅಷ್ಟೇ ಅಷ್ಟೇ. ಹಾಯ್ ಜಾನು. ಹಾಯ್ ಮಾಡು. ಹಲೋ. ಹಲೋ ಚೈತ್ರ. ಕಿಡ್ಸ್ ಪಾರ್ಟಿ ಇದಾರೆ ಇವತ್ತು ನಮ್ಮ ಕಾರಲ್ಲಿ. ಎಷ್ಟು ಜನ ಮಕ್ಳಿದ್ದಾರೆ? 4 ಹಿಂದೆ ಸೀಟಲ್ಲಿ. ನಿಮ್ ಮೊಬೈಲ್ ಚಾರ್ಜ್ ಆಗ್ತಾ ಇದೆಯಾ? ಮೊಬೈಲ್ ಚಾರ್ಜ್ ಯಾವ ಸಾಂಗ್ ಅದು? ಬುದ್ಧಿದ ಯಾವ ಶಿವ ಸಾಂಗು? ಗೊತ್ತಿದ್ದು ಶಿವ, ಗೊತ್ತಿಚ್ಚಿ ಶಿವನೇ, ಗೊತ್ತಿಚ್ಚಿ ಶಿವನೇ. ಜಾನು ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ. ಯಾಕೆ ಜಾನು ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಯಾವಾಗ ವೈಲೆಂಟ್ ಆಗಿರ್ತಲ್ಲ ಕಣೆ. ಊಟಿಗೆ ಹೋದ್ರೆ ಗಾಡಿಗಳೇ ಮೂವ್ ಆಗ್ತಾ ಇಲ್ಲ ಅಂತ. ಇಲ್ಲಿ ಇಲ್ಲಾದ್ರೂ ಅಟ್ಲೀಸ್ಟ್ ಗಾಡಿ ಮೂವ್ ಆಗ್ತದೆ ಸರ್, ಅಲ್ಲಿ ಗಾಡಿಗಳೇ ಮೂವ್ ಆಗ್ತಾ ಇಲ್ಲ ಅಂತ ಹೇಳ್ತಾವ್ರು. ಯಾವ್ದು ಟೆಂಪಲ್? ಇಲ್ಲೇ ಪಾರ್ಕಿಂಗ್ ಅಂದ್ರೆ ಇಲ್ಲಿ ನಿಲ್ಸ್ಬೋದು ಅನ್ಸುತ್ತೆ. ಇಲ್ಲಿ ಹಾಕಿದಾರಲ್ಲ ಅಷ್ಟೊಂದು ಜನ. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ನೋಡಿ ಸ್ಟ್ರೈಟ್ ಸ್ಟೆಪ್ಸು. ಎಸ್. ಸೊ 12:01 ಟೆಂಪಲ್ ರೀಚ್ ಆಗಿದ್ದೀವಿ ಆನ್ ಟೈಮ್. ಮುಂದೆನೂ ಬರ್ತದೆ ಗಾಡಿಗಳು. ನೀವು ಬೇಕಾದ್ರೆ ಇಳ್ಕೊಂಡ್ಬಿಡ್ತೀರಾ ಇಲ್ಲಿ, ನಾನು ಹೋಗಿ ನಿಲ್ಸ್ಬಿಟ್ಟು ಬರ್ತೀನಿ, ಮತ್ತೆ ನೀವು ಇಳಿದು ಮಣ್ಣು ಧೂಳೆಲ್ಲ ಆಗುತ್ತೆ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ನನ್ನ ಫ್ರೆಂಡ್ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದಾನೆ, ನಾನು ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಮೋಸ್ಟ್ಲಿ ಇದು ಎಂಟ್ರೆನ್ಸ್ ಅನ್ಸುತ್ತೆ. ಅಲ್ಲಿ ದೇವಸ್ಥಾನ ಮೆಟ್ಲು ಕಾಣಿಸ್ತಾ ಇದೆಯಲ್ಲ, ಅದೇ ಮೋಸ್ಟ್ಲಿ ಎಂಟ್ರೆನ್ಸು. ನೋಡಬೇಕು ಟಿಕೆಟ್ ಏನಾನ ನಮ್ಗೆ ಸಿಕ್ಕುತ್ತಾ, ಫ್ರೀ ಇದೆಯಾ, ದರ್ಶನ ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ನೋಡ್ತಾ ಇದ್ದೀವಿ, ನೋಡೋಣ. ಬುದ್ಧಿದು ಶಿವನೇ
ಟೆಂಪಲ್ ಮೆಟ್ಲು ಹತ್ತುತ್ತಾ ಇದ್ದೀವಿ. ಸೊ ಒಳಗಡೆ ಮೊಬೈಲ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಟೆಂಪಲಲ್ಲಿ ಯಾರೋ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಬಂದುಬಿಟ್ರು. ಒಳಗಡೆ ಟೆಂಪಲ್ ಮೊಬೈಲ್ ಅಲೌಡ್ ಅವ್ರು ನಾಟ್ ಡೌನ್ ನೋಡೋಣ. ಮುಖ್ಯ ದ್ವಾರ ಎಲ್ಲಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಈ ಕಡೆ ಇದೆ ಅಂದ್ಕೊಳ್ತೀನಿ. ಹಾಂ, ವಾವ್. ಟೆಂಪಲ್ ಕ್ಯೂ ಇದೆ ಇಲ್ಲಿ ಮೋಸ್ಟ್ಲಿ. ಟಿಕೆಟಾ ಫ್ರೀ ದರ್ಶನ? ಫ್ರೀನಾ? ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಕಡೆ ಬಂದಿದ್ದೀವಿ. ದರ್ಶನ ಚೆನ್ನಾಗಾಯ್ತು. ಒಳಗಡೆ ಫೋನ್ ಅಲೌಡ್ ಇಲ್ಲ. ತುಂಬ ಚೆನ್ನಾಗಿದೆ ವಿಗ್ರಹ ಮಾತ್ರ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಾವು 2-3 ಸತಿ ಹೋಗಿ ವಾಪಸ್ಸು ವಿಗ್ರಹ ನೋಡ್ತಾ ಇದ್ವಿ. ಇವಾಗ ಇಲ್ಲೇನೋ ಉತ್ಸವ ಮೆರವಣಿಗೆ ಬರುತ್ತಂತೆ, ಕಾಯ್ತಾ ಇದ್ದೀವಿ. ವೆಯ್ಟ್ ಮಾಡಿ, ಸೈಡಲ್ಲಿ ಇಲ್ಲಿ ಉತ್ಸವ ಮೂರ್ತಿ ಬರುತ್ತೆ ಅಂತಂದರು. ಕಾಯ್ತಾ ಇದ್ದೀವಿ ಬರಲಿ ಅಂತ. ಬರ್ತಾ ಇದೆ ಉತ್ಸವ ಮೂರ್ತಿ. ಮುದ್ದಾಗಿದೆ ಅಂತ, ಚಿಕ್ಕದಾಗಿ ಪುಟ್ಟದಾಗಿ ಸತ್ವವಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ತಾ ಇದೆ. ಪ್ರದಕ್ಷಿಣೆ ಹಾಕಿದ್ದಾರೆ ದೇವ್ರದ್ದು ಇಲ್ಲಿ ಉತ್ಸವ ಮೂರ್ತಿ ಜೊತೆಗೆ. ಚೆನ್ನಾಗಿತ್ತು. ಒಳ್ಳೆ ಟೈಮಿಗೆ ಬಂದಿದ್ದೀವಿ, ರೈಟ್ ಟೈಮ್ಗೆ. ಒಳ್ಳೆ ದರ್ಶನ ಆಯಿತು. ಅಲ್ಲಿ ಟೆಂಪಲ್ ಎಲ್ಲ ಮುಗಿಸ್ಕೊಂಬಂದು ಇಲ್ಲೇನೋ ಲೋಕಲ್ ಡಿಶ್ ಅಕ್ಕಿ ಪಾಯಸ ಅಂತ ಟ್ರೈ ಮಾಡ್ತಾ ಇದ್ದೀವಿ. ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಟ್ರೈ ಮಾಡ್ತೀರಾ ಅಕ್ಕಿ ಪಾಯಸ? ಹೌದಾ? ಅದೇ ಫಸ್ಟ್ 2 ತೊಗೊಂಡು ಇಷ್ಟ ಆದರೆ ಎಲ್ಲ ಕುಡಿಯೋಣ. ಬಿಸಿ ಇದೆ. ನಮ್ಮ ಹುಡುಗ ಕುಡ್ದು ಹೆಂಗಿದೆ ಮಚ್ಚ? ಸಕಲಾಗಿದೆಯಂತೆ. ನೋಡೋಣ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕಲಾಗಿ ಕುಡಿ ಯಾಕೆ. ಕೊಂಡು ಬರ್ತಾ ಆನ್ ದ ವೇ ಇಲ್ಲಿ ಒಂದು ರಿವರ್ ಥರ ಏನೋ ಇತ್ತು, ಬ್ರಿಡ್ಜ್ ನೋಡಿದ್ವಿ ನಾವು. ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋಗುವಾಗ ಟೆಂಪಲ್ ಕ್ಲೋಸ್ ಆಗ್ಬಿಟ್ಟೆ ಅಂತ ಹರಿಯಲ್ಲಿ ಫಾಸ್ಟಾಗಿ ಹೋದ್ವಿ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಎಂಜಾಯ್ ಮಾಡಿಸ್ಕೊಳೋ ಅಂತ. ಜಾಗ ಮಾತ್ರ ಸಖತ್ತಾಗಿದೆ. ನೀರು, ವಾಟರ್ ಫುಲ್ಲು ಎಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ನನ್ನ ಮಗಳು ಸ್ವಲ್ಪ ಕಿರಿಕಿರಿ ಮಾಡಲು. ಆಮೇಲೆ ನನ್ನ ವೈಫು ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟಿದ್ದಾಳೆ ನೀರಲ್ಲಿ. ಇವಾಗ ನೀರಲ್ಲಿ ಆಡ್ತಾ ಇದ್ದಾಳೆ. ಎಲ್ಲರೂ ಆಡ್ತಾ ಇದ್ದಾರೆ. ಬಿಡ ಮಣಿ, ಬಿಡ ಅವಳನ್ನ. ಚೆನ್ನಾಗಿರೋಳನ್ನ ಅಳಿಸ್ಬಿಡ್ತೀಯ ನೀನು. ವಾವ್, ಚೆನ್ನಾಗಿದೆ. ದೇಶದ ಕಲ್ಲು ತೋರಿಸಿ. ಚೆನ್ನಾಗಿದೆ. ವಾಟರ್ ಎಂಜಾಯ್ಮೆಂಟ್ ನಡೀತಾ ಇದೆ. ಆಗ್ತಾ ಇದೆ ಇಲ್ಲಿ. ಅಲ್ಲೋಗಿ ದುಡ್ಡೆಲ್ಲ ಕೊಟ್ಟು ಮಾಡ್ಸೋ ಬದಲು ಇಲ್ಲಿ ಬಂದು ಸುಮ್ಮನೆ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಅಳ್ಳಾಡ್ದಿರಾ
ನ್ಯಾಚುರಲ್ ಫಿಶ್ ಸ್ಪಾ ಅಂತ ಇಲ್ಲೊಂದು ಮೀನು ಕಾಣ್ತಿದೆಯಲ್ಲ, ಗೊತ್ತಿಲ್ಲ ನಿಮಗೆ. ಈ ಮೀನು ಬರ್ತಾ ಇದೆ, ಕಚ್ತಾ ಇದೆ, ಮತ್ತೆ ಹೋಗ್ತಾ ಇದೆ. ಏನು ಮಾಡ್ತಾ ಇದೆ ಯಶ? ಹಂಗೇನಿಲ್ಲ. ಏನದು ಚಿನ್ನ? ಅಯ್ಯೋ 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 ಬಟರ್ಫ್ಲೈ ಹೋಗ್ತಾ ಇದೆ. ಅಲ್ಲೇ ಇದೆ, ಅಲ್ಲೇ ಇದೆ, ಅಲ್ಲೇ ಇದೆ, ಅಲ್ಲೇ ನಿನ್ನ ಹತ್ರನೇ ಇದೆ. ನಿನಗೆ ಆಟ ಆಡಿಸ್ತಾ ಇದೆ ಅದು, ನಿನಗೆ ಆಟ ಆಡಿಸ್ತಾ ಇದೆ. ಅಲ್ಲೋಡು, ನಿನಗೆ ಆಟ ಆಡಿಸ್ತಾ ಇದೆ ಅದು, ಬೇಕು ಬೇಕು ಅಂತ. ಅದು ಫಾಸ್ಟ್ ಇಲ್ಲೇ ಇದೆ, ಇಲ್ಲೇ ಅಲ್ಲೋಡು, ಅಲ್ಲೇ ಇದೆ, ಅಲ್ಲೇ ಇದೆ, ಅಲ್ಲೇ ಇದೆ, ಅಲ್ಲೇ ಇದೆ. ಏನದು ಯಶ? ತೋರ್ಸು ತೋರ್ಸು. ಇಲ್ಲಿ ಬಿಡು, ನೋಡಿ ಇಲ್ಲಿ ಎಲೆ ಇದೆ ನೋಡು. ಎಲೆ ಮೇಲೆ ನೀಟಾಗಿ ಕುಣಿಸು, ಬಿಸಾಕ್ಬಾರ್ದು. ನೀಟಾಗಿ ಬಿಡು ಬಿಡು, ಕುತ್ಕೊಂತ ಕೆಳಗಡೆ ಮಲ್ಕೊಂತು. ಬಿಡು. ಕೆಳಗಡೆ ಹೋಯ್ತು ನೋಡಿ, ಕೆಳಗಡೆ ಇದೆ ಇಲ್ಲಿ ನೋಡು. ಅದೇನೋ ಊಟ ತಿನ್ನುತ್ತಲ್ಲಿ, ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ನೋಡು ಅಲ್ಲಿದೆ, ಬಿಡು. ಕರೆಕ್ಟ್. ನಾವು ಊಟ ಎಲ್ಲ ಮುಗಿಸಿ ಎಂಜಾಯ್ ಮಾಡಿ ಆರಾಮಾಗೆ ಇವಾಗ ಇವತ್ತು ಲಾಸ್ಟ್ ಡೇ, ನಾಳೆ ಬೆಳಿಗ್ಗೆ ಚೆಕ್ಔಟ್ ಆಗ್ತಾಯಿದ್ದೀವಿ. ಹಂಗಾಗಿ ಸುಮ್ಮನೆ ಮಲಗಲಿಲ್ಲ, ಯಾರೋ ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀವಿ. ಫಾಗ್ ಮಾತ್ರ ಹೆಂಗಿದೆ ಅಂದರೆ, ಇವತ್ತು ನೆನ್ನೆ ಈ ಥರ ಇರಲೇ ಇರಲಿಲ್ಲ, ಇವತ್ತು ಫುಲ್ಲು ಫಾಗ್ ಇದೆ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಫಾಗ್ ನೋಡಿ ಹೇಗಿದೆ, ಗೊತ್ತಿಲ್ಲ ನನಗೆ ಕ್ಯಾಮ್ರಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಒಟ್ಟಲ್ಲಿ ಇಲ್ಲಿ ಲೈಟಾಗಿ ಹೊಗೆ ಬರ್ತಾ ಇದೆ. ಇಲ್ಲಿ ಎಲ್ಲ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾವಿವಾಗ ಚಿಕ್ಕದಾಗಿ ಒಂದು ಗೇಮ್ ಆಡೋಣ ಏನಾದರೂ ಅಂತಂದ್ಬಿಟ್ಟು ಈಚೆ ಬಂದಿದ್ದೀವಿ. ಮಕ್ಕಳನ್ನ ಬಿಟ್ಬಿಟ್ಟು ಎಲ್ಲ ಹೆಂಗೆ ಆಡ್ತಾವ್ರು ನೋಡ್ರಿ. ಒಬ್ಬೊಬ್ರು ಮಕ್ಕಳಿದ್ರೆ 100% ಆಡಕ್ಕೆ ಬಿಡಲ್ಲ ಇವ್ರನ್ನ. ಗೇಮ್ ಆಡಿಸ್ತಾ ಇದ್ದೀವಿ ಇವಾಗ. ನಮ್ಮ ಹುಡುಗ ಗೇಮ್ ಆಡ್ತಾ ಇದ್ದಾನೆ, ನೋಡಬೇಕು. ನಮ್ ಚೈತ್ರ ಕೀರ್ತಿಗೆ ಟಾಪಿಕ್ ಕೊಡ್ತಾ ಇದ್ದಾಳೆ, ಹಾ ಸರಿ. ಆಕಾಶ, ಗಾಳಿಪಟ ಮೂವಿ ಏನು ಅಷ್ಟೇನಾ? ಈಸಿ. 3 ಜನ, 3 ಇಡಿಯಟ್ಸ್. ಮಾಡು ಮಾಡು ಮಾಡು, ಸರಿ ಸರಿ ಮಾಡು 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 ಮಾಡು. ಮೆಮೊರೀಸ್. ಗೋಲ್ಡನ್ ಸ್ಟಾರ್ ಗಣೇಶ, ರಾಜ್ಕುಮಾರ್ ಆನಂದ್ ನಾಗ, ರಾಜ್ಕುಮಾರ. ಕಾಶಿನಾಥ್ ಮೂವಿನಾ?
ಕಾಶಿನಾಥ್ ಮೂವಿನಾ? ಅಲ್ಲ ಕಾಶಿನಾಥ ನನ್ನ ಮಗನ ಡ್ರೈವಿಂಗ್ ನಾ ಡ್ರೈವರಾ? ಹಳೆ ಮೂವಿ ಹೆಸರು ಅದು ಮೂವಿ ಹೆಸರು ಇಲ್ಲ ಅಂತ ನೋಡೋದು ಹಳೇದು ಡ್ರೈವರು. ಮುಂದೆ ನೆಕ್ಸ್ಟ್ ನಂದು ಅದೇ ಆಗಿರೋ ಪರಿಸ್ಥಿತಿ ಅದಕ್ಕೆ ಹೇಳ ಇರು. ಆಗುತ್ತೆ ಡ್ರೈವರ್. ಹೇಳು ಶಿಷ್ಯ. ಡ್ರೈವರ್ ಅಯ್ಯೋ ನಾಚ್ಕೋತವ್ರೆ ಯಾಕೋ ಕ್ಯಾಮ್ರಾ ಮುಂದೆ. ನಾನ್ ಅವಳಲ್ಲ ಅವನು. ಅದೇನಾ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ರೆಡಿ. ಲವ್ ರಿಲೇಟೆಡ್ ಮೂವಿ. ಓಕೆ. ಹಿಂದಿ ಮೂವಿ. ಇದು ಟ್ರಾಜಿಕ್ ಮೂವಿ. ಕನ್ನಡ ಮೂವಿ. ಓಕೆ. ಲವ್ ಪ್ರೀತಿ. ಇರು ಒಂದ್ ನಿಮಿಷ. ಹಳೇದಾ ಹೊಸದಾ? ಹಳೇದಾ? ಅದೆಲ್ಲ ಗೊತ್ತಿಲ್ಲ ಇದು. ನಾವು ಗೆಸ್ ಮಾಡಕ್ okay, ಈಸಿ. ಪ್ರೀತಿ. ಮುಂಗಾರು ಮಳೆನಾ? ಇದೇನ್ ಅರ್ಧ ಅಂದ್ರೆ? ಹಾ, ಲವ್. ಓಕೆ. ಪ್ರೀತಿ. ಲವ್ ಯು ಚಿನ್ನ. ಪ್ರೇಮ ಏನಿವ್ರು ಬ್ರೇಕಪ್ ಮಾಡ್ಬಿಟ್ರು. ಇಲ್ಲ ಟ್ರಾಜಿಕ್ ಮೂವಿ ಅನ್ಸುತ್ತೆ. ಇರು ನಿಮಿಷ. ಲವ್ ಫೇಲ್ಯೂರಾ? ಅಲ್ಲ. ಲವ್ ಆಗ್ತಾ ಇಲ್ಲ. ಇಲ್ಲ. ಕನ್ನಡ ಮೂವಿ ಡೌನ್. ಅಲ್ಲ ಅಂದ್ರೆ ಅಲ್ಲ. ಮೂವಿ. ಕನ್ನಡ ಮೂವಿ. ಕನ್ನಡದಲ್ಲಿ ಪ್ರೀತಿ. ಇಂಗ್ಲಿಷ್ ಅಲ್ಲಿ ಇದೆಯಾ? ಹಾ, ಪ್ರೀತಿ. ಪ್ರೀತಿ ಉಳಿಯೋದಿಲ್ಲ. ಪಿಕ್ಚರು ಇವನೇ ಡೈರೆಕ್ಟರ್. ಪ್ರೀತಿ ಕಟ್. ಕಟ್ಟ ಪ್ರೀತಿ ಲವ್ ನ ಕಟ್ ಮಾಡಿ ಅಂತ ಕತ್ತರಿಸ್ಬೇಕು. ಕತ್ತರಿಸೋದು ರಾಂಗ್ ಅಂತ. ರಾಂಗ ತಪ್ಪು. ಪ್ರೀತಿ ತಪ್ಪ. ಮೂವಿನಾ? ಮೂವಿ. ಕನ್ನಡ ಮೂವಿನಾ? ಫಸ್ಟ್ ಅವ್ನ್ ವಿಷ್ಣುವರ್ಧನ್ ಮೂವಿ. ವಿಷ್ಣುವರ್ಧನ್. ಬಂಗಾರದ ಮನುಷ್ಯ. ವಿಷ್ಣುವರ್ಧನ್ ವಿಷ್ಣು. ಇರೋ ನಿಮಿಷ. ಮಾಣಿಕ್ಯ. ಮಣಿ. ಮುತ್ತಿನ ಇದು ಮುತ್ತಿನ ಹಾರ. ಇದು ಆ ಮೂವಿ ಯಾವ್ದೇ ಅದು? ಮುತ್ತಿನ ಹಾರನೇ ಮೂವಿ. ಮುತ್ತಿನ ಹಾರ. ಗೋಲ್ಡ್ ಮುತ್ತು ಬೇಡ ಒಂದು ಮುತ್ತಿನ ಕತೆ. ಇರು ಒಂದು ಏನೋ ಹೇಳ್ತಿದ್ದ. ಒಂದು ಸರಿ ನೀನ್ ಹೇಳೋದ್ರಲ್ಲಿ ಒಂದು ಉತ್ತರ ಸರಿ ಅಂತ ಹೇಳ್ತಾವ ನಾನು. ಚಿನ್ನದ ಮಣಿ. ರೀಸೆಂಟ್ ಮೂವಿನೇ. ಯಾಕಂದ್ರೆ ನೀನ್ ಗೊತ್ತಿರೋದು ಫೇಮಸ್. ಇಲ್ಲ ವರ್ಡಿಂಗ್ ತೋರ್ಸಂಗಿಲ್ಲ. ಏನು ಇಲ್ಲ ತೋರ್ಸಂಗಿಲ್ಲ. ಯಾಕೆ ಸ್ಪೆಲ್ಲಿಂಗ್ ಬರ್ದ್ಬಿಡು. ಹೀರೋ ಯಾರಂತ ಹೇಳ. ಎದ್ದೇಳು ಮಂಜುನಾಥ. ಕಾಮಿಡಿ ಮೂವಿ ಹಿಂಗ ಆಡ್ತಾರಲ್ಲ ಯಾವ್ದು? ಸೋ ಫ್ರಮ್ ಸೋ. ಎಸ್. ಕನ್ನಡನಾ? ಇರೇ ಒಂದ್ ನಿಮಿಷ. ಎದ್ದಿದ ತಕ್ಷಣ ಕನ್ನಡ ಅಂತ ಹೋಗ್ಬಿಟ್ಟಲ್ಲ. ಅವ್ನು ಶುರು ಮಾಡ್ಬೇಕು. ಈಗ ಬಾ. ಕನ್ನಡ ಹೇಳಕ್ ಗೊತ್ತಾಗ್ತಿಲ್ಲ ಅವ್ರಿಗೆ. ಫೇಮಸ್ ಮೂವಿ. ಫೇಮಸ್ ಎಲ್ಲರಿಗೂ ಹೀರೋ ಗೆಸ್ ಮಾಡಿ ಆಗಿಲ್ಲ ಅಂದ್ರೆ ಬೇರೆ. ಕನ್ನಡ ಅಲ್ಲ. 2 ಲೀಟರ್. ತಮಿಳು. ಹಾಲಿವುಡ್. ಹಿಂದಿ. ಮತ್ತೆ ಹಿಂದಿಗೆ ಹೋಗೋಣ ನೋಡಿ. ಹಳೇದ. ಕುಚ್ ಹೋತಾ ಹೈ. ಹಳೇದ ಸ್ವಲ್ಪ ಮೀಡಿಯಂ. ಶಾರುಖ್ ಖಾನ. ಕುಯ್ಯೋದು. ರಕ್ತ ಬರೋದು. ರಕ್ತ ಚರಿತ. ರಕ್ತ